ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ನೀರು ಆರ ಹುಡುಕಿಕೊಂಡು ನಾಡಿಗೆ ಬಂದ ಗಜರಾಜಗಳ ವೀಕ್ಷಣೆಗೆ ಜನಸಾಗರ. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ತೀವ್ರ ಬಿಸಿಲು, ಬೇಸಿಗೆ ಪರಿಣಾಮ, ಮಳೆ ಬೆಳೆ ಇಲ್ಲದೆ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಆಹಾರ ಮತ್ತು ನೀರು ಸಮೃದ್ಧಿಯಾಗಿ ಸಿಗದೇ ಇರುವುದರಿಂದ ಕಾಡಾನೆಗಳು ಆಹಾರ ನೀರು ಹುಡುಕಿಕೊಂಡು ನಾಡಿನಿಂದ ಬರುತ್ತಿರುವುದು ಜನರಲ್ಲಿ ಆತಂಕ ಮತ್ತು ಅಚ್ಚರಿ ಮೂಡಿಸಿದೆ. ಭೀಮನಕಿಂಡಿ ಅರಣ್ಯ ಪ್ರದೇಶದಿಂದ ಬಂದ ಒಂದು ಗಂಡು ಒಂದು ಹೆಣ್ಣು ಕಾಡಾನೆಗಳನ್ನು ಮತ್ತೆ ಕಾಡಿನತ್ತ ಹಿಮ್ಮೆಟ್ಟಿಸುವ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬುಧವಾರ ತಡರಾತ್ರಿ ಭೀಮನಕಿಂಡಿ ಅರಣ್ಯ ಪ್ರದೇಶದಿಂದ ಹೊರಬಂದ ಕಾಡಾನೆಗಳು ಬಸಾಪುರ ಹಾಗೂ ಹಲಗೂರು ಹೊರವಲಯದಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿ ಹಿಂಭಾಗ ಇರುವ ಹಳ್ಳದಲ್ಲಿ ತಂಗಿದ್ದವು. ಈ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಡ್ರೋನ್ ಕ್ಯಾಮೆರಾಗಳಿಂದ ಆನೆಗಳ ಚಲನವಲನವನ್ನು ಗಮನಿಸುತ್ತಾ ಎಚ್ಚರಿಕೆಯಿಂದ ಕಾಡಿಗೆ ಎಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಹಲಗೂರು ವನ್ಯಜೀವಿ ವಲಯದ ಆರ್ಎಫ್ ಪ್ರಮೋದ್ ಕುಮಾರ್ ಮಾತನಾಡಿ, ನಮಗೆ ವಿಷಯ ತಿಳಿದು ಸ್ಥಳಕ್ಕೆ ತಕ್ಷಣ ನಾವು ಭೇಟಿ ನೀಡಿ ನಮ್ಮ ಹಿರಿಯ ಅಧಿಕಾರಿಗಳಾದ ಡಿಸಿಎಫ್ ಸುರೇಂದ್ರ ಅವರಿಗೆ ವಿಷಯ ತಿಳಿಸಿದ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಎಸಿಎಫ್ ನಾಗೇಂದ್ರ ಪ್ರಸಾದ್, ಸಾತನೂರಿನ ಸಿಬ್ಬಂದಿ ವರ್ಗ ಹಾಗೂ ಹಲಗೂರು ಸಿಬ್ಬಂದಿ ಸಂಗಮ ಆರ್ಎಫ್ ಅನಿಲ್ ಕುಮಾರ್, ಮಳವಳ್ಳಿ ಪ್ರಾದೇಶಿಕ ವಲಯ ಆರ್ಎಫ್ ಗವಿಯಪ್ಪ ಹಾಗೂ ಹಲಗೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಮತ್ತು ಆನೆ ಕರೆಪಡೆಯ ಸಿಬ್ಬಂದಿಯವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆನೆಗಳನ್ನು ಕಾಡಿಗೆ ಓಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು. ವಿಶೇಷ ವರದಿ ಎಚ್ಎನ್ ಪ್ರಸಾದ್, ಹಲಗೂರು. ಇಲ್ಲೇ ಬರ್ತದೆ ಕಂಪೌಂಡು ಇರೋಣ ಬೋಲಿ.